ಆಡಿಯನ್ಸ್ ಜೊತೆ ಫಸ್ಟ್ ವರ್ಷ ನೋಡಿದ್ರೆ ಹೇಗೆ ಅನ್ಸುತ್ತೆ? ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದು ಸೀನ್ ಅಲ್ಲೂ ಕೂಡ ಅವರು ರಿಯಾಕ್ಟ್ ಮಾಡ್ತಿರೋದನ್ನ ನೋಡಿ ಖುಷಿ ಆಗ್ತದೆ. ಹಾಗೆ ಈ ಸಿನಿಮಾಗೆ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇದೆ ಎಲ್ಲರಿಂದನೂ ಕೂಡ. ಐ ಥಿಂಕ್ ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನಿಮ್ ಕೈಯಲ್ಲಿದೆ, ನೀವೇ ಇದನ್ನ ನಮ್ಗೆ ಗೆಲ್ಸಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲ ಆಡಿಯನ್ಸ್ ಕೂಡ ಕುಸುಮ ಅನ್ನೋದೆಲ್ಲ ತುಂಬಾ ಹೌದು, ನನ್ನ ಪಾತ್ರ ಕುಸುಮಕ್ಕೆ ಆಕ್ಚುಲಿ ತುಂಬಾ ಕನೆಕ್ಟ್ ಆಗಿದ್ದಾರೆ ಎಲ್ಲರೂ. ತುಂಬಾ ಒಳ್ಳೆ ಪಾತ್ರ ಅಂತ ನನ್ಗೆ ಹೇಳ್ತಾ ಇದಾರೆ. ಐ ಥಿಂಕ್ ಐ ಆಮ್ ಸೋ ಹ್ಯಾಪಿ. ಏನ್ ಫೀಡ್ಬ್ಯಾಕ್ ಕೊಟ್ರು ಮೇಡಮ್ ಆಡಿಯನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದಾಗ ಏನ್ ಫೀಡ್ಬ್ಯಾಕ್ ಕೊಟ್ರು ಆಡಿಯನ್ಸ್? ಖುಷಿ ಆಯ್ತು. ಎಲ್ರು ಆ ಸೀನ್ಗೆ ರಿಯಾಕ್ಟ್ ಮಾಡ್ತಿರೋದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಆಯ್ತು. ಸೊ ನಾವು ಅನ್ಕೊಂಡಿದ್ದಕ್ಕಿಂತ ತುಂಬಾ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಆಡಿಯನ್ಸ್ ಜೊತೆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಮಾಡಿ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನಾನು ಗ್ರಾಮೀಣ ಒಂದು ದೊಡ್ಡ ಜರ್ನಿ ತುಂಬಾ ಕಾಯ್ತಿದೆ ಈ ದಿನಕ್ಕೆ. ನಮ್ಗೇನಂದ್ರೆ ಇದನ್ನ ಜನ ಹೇಗ್ ತಗೊಳ್ತಾರೆ, ಹೇಗ್ ರಿಯಾಕ್ಟ್ ಮಾಡ್ತಾರೆ, ರಿಯಾಕ್ಷನ್ ಗೆ ತುಂಬಾ ಕಾಯ್ತಿದೆ. ಬಟ್ ಇವತ್ತು ಇಲ್ಲಿ ಬಂದು ಎಲ್ಲರಿಂದ ಒಂದು ತುಂಬಾ ಒಳ್ಳೆ ರಿಯಾಕ್ಷನ್ ಬಂತು. ಅದು ಕೇಳಿ ತುಂಬಾ ಖುಷಿ ಆಯ್ತು, ನೋಡಿ ತುಂಬಾ ಖುಷಿ ಆಯ್ತು. ರೆಸ್ಪಾನ್ಸ್ ನೀವು ನೋಡಿದ್ರಲ್ಲ, ಇಷ್ಟೇ ಸಖತ್ ಖುಷಿ ಆಗ್ತದೆ. ಸರ್, ಸಿನಿಮಾ ಇವತ್ತು ಬಿಡುಗಡೆ ಆಗಿ ಸೊ ಎಲ್ಲ ಕನ್ನಡ ಆಡಿಯನ್ಸ್ ಮೆಚ್ಕೊಂಡು ಹೊಗಳ್ತಿದ್ದಾರೆ. ಇವತ್ತು ಎಷ್ಟು ಖುಷಿ ಕೊಡ್ತಿದೆ ಅಷ್ಟು ವರ್ಷಗಳ ಜರ್ನಿ ನಿಮ್ಗೆ ಅಂತ? ಅಯ್ಯೋ, ನಿಮ್ ಖುಷಿನೇ ನಮ್ ಖುಷಿ. ಇದೇ ಖುಷಿ, ಈ ಚಪ್ಪಾಳೆ, ಈ ಶಿಳ್ಳೆ, ಮತ್ತೆ ಆ ಸೈಲೆನ್ಸು ಯೋಚನೆ ಮಾಡಿದ್ರಲ್ಲ, ಅದು ಇದೆಲ್ಲ ನೋಡೋದಕ್ಕೆ ಕಾಯ್ತಾ ಇದ್ದೆ ನಾನು. ಖುಷಿ ಆಯ್ತು. ಇನ್ನೊಬ್ಬರ ಥಿಯೇಟ್ರಿಗೆ ನುಗ್ತೀನಿ. ಈಗ ಕರ್ನಾಟಕ ಎಲ್ಲ ಎಷ್ಟಾಗುತ್ತೆ ಅಷ್ಟು ಥಿಯೇಟ್ರಿಗೆ ಓಡಾಡ್ತೀನಿ. ಅದನ್ನ ನೋಡ್ಬೇಕು. ಸೊ ಅಂದ್ರೆ ಕೆಲವೊಂದು ಸಂದರ್ಶನದಲ್ಲಿ ಹೇಳಿದ್ರಿ, ನಾನು ಇವಾಗ ಮಾತಾಡಲ್ಲ, ಸಿನಿಮಾ ಬಿಡುಗಡೆ ಆದ ನಂತರ ಮಾತಾಡ್ತೀನಿ ಸಿನಿಮಾ ಬಗ್ಗೆ ಹಂಚ್ಕೊಳ್ತೀನಿ ಅಂತ ಹೇಳಿ. ಈಗ ಹಂಚ್ಕೊಳ್ಳೋದು ಏನಿಲ್ಲ, ಸಿನಿಮಾ ಪ್ರಸ್ತುತ ಸಮಾಜಕ್ಕೆ ಜಸ್ಟ್ ಕನ್ನಡಿ ಹಿಡಿಯೋ ಕೆಲಸ ಮಾಡಿದೀನಿ. ಕನ್ನಡಿಲಿ ಏನೇನ್ ಕಾಣಿಸ್ತೋ ನೀವೇ ನೋಡ್ಕೊಳ್ಳಿ. ನಮ್ಮ ನಿರ್ಮಾಪಕ ಸರ್, ನನ್ನ ನವೀನ್ ಸರ್ ಹೇಳ್ತಾರೆ ಅವ್ರು ಇನ್ನೇನ್ ಮಾಡ್ತಾರೆ ಅಂತ. ಇಲ್ಲ, ಎಲ್ಲ ರೋಡ್ ಶೋಸ್ ಎಲ್ಲ ಪ್ಲಾನ್ ಮಾಡಿದೀವಿ. ಈಗ ಪ್ರತಿಯೊಂದು ಸೆಂಟರ್ಸ್ಗೂ ಹೋಗಿ ವಿಸಿಟ್ ಮಾಡೋದೆಲ್ಲ ಇದೆ. ಸೊ ಆ ಪ್ಲಾನ್ ಎಲ್ಲ ನಡೀತಿದೆ ಈಗ ಜೋರಾಗಿ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಕನ್ನಡದ ಜನತೆ ಯಾವತ್ತೂ ಕೈ ಬಿಟ್ಟಿಲ್ಲ. ಒಳ್ಳೆ ಕಂಟೆಂಟ್ ನ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಇನ್ನೊಂದು ಏನ್ ವಿಷಯ ಅಂದ್ರೆ, ಬಿದ್ದೋದವ್ರನ್ನ ಲಾರಿ ಸಂಸ್ಥೆಯವರು ನಮ್ಮನ್ನ ಕೈ ಹಿಡಿದ ಮೇಲೆ ಎತ್ತಿದ್ದಾರೆ. ಇವತ್ ನೀವೆಲ್ಲ ಇಲ್ಲಿ ಏನ್ ನೋಡ್ತಿರೋ ಈ ಸಂಭ್ರಮಕ್ಕೆಲ್ಲ ಲಾರಿ ಸಂಸ್ಥೆ, ಮನೋಹರ್ ಸರ್ ಆಗಿರ್ಬೋದು, ವೇಲು ಸರ್ ಆಗಿರ್ಬೋದು, ಎಲ್ಲರೂ, ನವೀನ್ ಸರ್, ತುಂಬಾ ಖುಷಿ ಆಗ್ತಾ ಇದೆ. ಈ ಸಂದರ್ಭ, ಈ ಕ್ಷಣ ನೀವು ನೋಡಕ್ ಕಾರಣ ಲಾರಿ ಸರ್. ಇವ್ರು ಇಲ್ಲ ಅಂದಿದ್ರೆ ನಾವು ದೇವರಣೆಗೂ ಈ ಸಿನಿಮಾದಿಂದ ಆಚೆ ಬರ್ತಿರ್ಲಿಲ್ಲ. ನಮ್ಮಂತ ಮುಖಗಳು ಇಲ್ಲಿ ಬಂದು ಈ ಸ್ಕ್ರೀನ್ ಕಾಣಿಸ್ತೀವಿ. ತುಂಬಾ ಖುಷಿ ಆಗ್ತಾ ಇದೆ. ಎಲ್ಲರೂ ಸಪೋರ್ಟ್ ಎಲ್ಲ ನಿಮ್ಮ ಹಾರ್ಡ್ ವರ್ಕ್. ನಿಮ್ಗೆ ಎಲ್ಲರಿಗೂ ಇಷ್ಟ ಆಯ್ತಾ? ನಾನ್ ಕೇಳ್ತಾ ಇದ್ದೀನಿ, ಎಲ್ಲರಿಗೂ ಇಷ್ಟ ಆಯ್ತಾ ಅಷ್ಟೇ. ನಿಮ್ಗೆ ಅನ್ಸಿದ್ದನ್ನ ಜನಕ್ಕೆ ತಲುಪಿಸಿ, ಇನ್ನ 4 ಜನಕ್ಕೆ ತಲುಪಿಸಿ, ಅವ್ರು ನೋಡಿ ಅವ್ರ ಅಭಿಪ್ರಾಯ ತಿಳಿಸಿದ್ರೆ ನಂಗೆ ಅದು ಖುಷಿ. ಇನ್ನೊಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಬೋದು ಅಷ್ಟೇ. ನಾನ್ ಏನ್ ಮಾಡ್ಬೋದು, ಕೆರೆ ನೀರೇ ಕೆರೆ ಚೆಲ್ಲ ನಂಗೆ. ಇನ್ನೇನಾದ್ರೂ ಮತ್ತೆ ನಾನು ಇನ್ನೊಂದಷ್ಟು ಸಿನಿಮಾ ಮಾಡ್ತೀನಿ, ಇನ್ನೊಂದಷ್ಟು ಒಳ್ಳೆ ಕಥೆಗಳು ಬರೀತೀನಿ. ಈ ಪ್ರೋತ್ಸಾಹನ ನಾನು ಇನ್ನೊಂದಷ್ಟು ಒಳ್ಳೆ ಸ್ಕ್ರಿಪ್ಟ್ ಮಾಡೋದಕ್ಕೆ ಇದಾವೆ ಮಾಡೋದಕ್ಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.